ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಸರಿ ನಿಮಗೆ ನನ್ನ ಈ ಸೆಷನ್ಗೆ ಸ್ವಾಗತ. ಸೊ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸಿನ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್, ಅಬೌಟ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಟೂಲ್ಸ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂದ್ರೇನು ಇನ್ನೂ ವಿಸ್ತಾರವಾಗಿ ತಿಳ್ಕೊಂಡ್ವಿ. ಸೆಕೆಂಡ್ ಚಾಪ್ಟ್ರಲ್ಲಿ ನಂಬರ್ ಸಿಸ್ಟಮ್ ಆ್ಯಂಡ್ ಬೂಲಿಯನ್ ಆಲ್ಜಿಬ್ರಾ, ನಂಬರ್ ಸಿಸ್ಟಮ್ ಕನ್ವರ್ಷನ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮು, ಮತ್ತು ಪ್ಯಾರಿಟಿ ಬಿಟ್ ಚೆಕ್, ಗ್ರೇ ಕೋಡ್ ಕನ್ವರ್ಷನು, ಮತ್ತು BCD ಕನ್ವರ್ಷನು, ಆಸ್ಕಿ ಕೋಡ್ ಅಂದ್ರೇನು ಅನ್ನೋದನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ತಿಳ್ಕೊಂಡ್ವಿ. ಚಾಪ್ಟರ್ 3ನಲ್ಲಿ ಬೂಲಿಯನ್ ಆಲ್ಜಿಬ್ರಾನ ಕಂಡುಹಿಡಿದಿದ್ದೆ ಅವರು, ಬೂಲಿಯನ್ ಲಾಸ್ ಯಾವುದು, ಕೆ ಮ್ಯಾಪು, ಲಾಜಿಕ್ ಗೇಟ್ಸ್ ಅಂದ್ರೇನು, ಮತ್ತು ಕೆ ಮ್ಯಾಪ್ಸ್ನ ಸಾಲ್ವ್ ಮಾಡೋ ಟೆಕ್ನಿಕ್ಕು, ಡೋಂಟ್ ಕೇರ್ ಕಂಡೀಷನ್ನು ಪ್ರತಿಯೊಂದು ವಿಸ್ತಾರವಾಗಿ ತಿಳ್ಕೊಂಡ್ವಿ. ಈಗ ಈ ಚಾಪ್ಟ್ರಲ್ಲಿ ನಾವು ಲಾಜಿಕ್ ಗೇಟ್ಸು ಮತ್ತು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸ್ನ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಾಜಿಕ್ ಗೇಟ್ಸ್ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಲಾಜಿಕ್ ಗೇಟ್ is a simply an electronic circuit which operates on one or more input signal and always produced an output signal. ಅಂದರೆ ಅರ್ಥ ಏನು? ಈ ಲಾಜಿಕ್ ಗೇಟ್ ಅಂದರೆ ಒಂದು ಸಿಂಪಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇದ್ದಂಗೆ. ಅದನ್ನು ನಾವು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇನ್ಪುಟ್ ಸಿಗ್ನಲ್ನ ನಾವು ಪಾಸ್ ಮಾಡಿದಾಗ ನಮಗೆ ಒಂದು ಔಟ್ಪುಟ್ ಸಿಗ್ನಲ್ ಬರುತ್ತೆ. ಆ ಬೇಸಿಸ್ ಮೇಲೆ ನಾವು ಅದನ್ನು ಗೇಟ್ಸ್ನ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಲಾಜಿಕ್ ಗೇಟ್ಸ್ ಈಸ್ ಎ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎನಿ ಡಿಜಿಟಲ್ ಸಿಸ್ಟಮ್. ಯಾವುದೇ ಒಂದು ಡಿಜಿಟಲ್ ಸಿಸ್ಟಮ್ ಅಥವಾ ಡಿಜಿಟಲ್ ಕಂಪ್ಯೂಟರ್ನ ನಾವು ಲಾಜಿಕ್ ಗೇಟ್ಸ್ ಮೇಲೇ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಲಾಜಿಕ್ ಗೇಟ್ ಇಸ್ ಎ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಫಾರ್ ಎನಿ ಡಿಜಿಟಲ್ ಸಿಸ್ಟಮ್ ಅಂತ ಕರಿಬಹುದು. ಸೊ ಇದರಲ್ಲಿ ಲಾಜಿಕ್ ವ್ಯಾಲ್ಯೂಸ್ ವಿಲ್ ಬಿ ಡಿನೋಟೆಡ್ ಬೈ ದ ವ್ಯಾಲ್ಯೂ 0 ಆರ್ 1. 0 ಅಂದರೆ ಲೋ ಅಥವಾ ಆಫ್ ಅಂತಲೂ ಹೇಳ್ಬೋದು, ಅಥವಾ ಫಾಲ್ಸ್ ಅಂತಲೂ ಹೇಳ್ಬೋದು. 1 ಅಂದರೆ ಹೈ ಅಥವಾ ಟ್ರೂ ಅಥವಾ ಆನ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಸೊ ಇದ್ರ ಬೇಸಿಸ್ ಮೇಲೆ ಲಾಜಿಕ್ ಗೇಟ್ ಕನ್ಸ್ಟ್ರಕ್ಟ್ ಆಗಿದೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸ್. ಸೊ 2 ಥರ ಲಾಜಿಕ್ ಗೇಟ್ಸ್ ಇದೆ. ಒಂದು ಬೇಸಿಕ್ ಗೇಟ್, ಒಂದು ಡಿರೈವ್ ಗೇಟ್. ಬೇಸಿಕ್ ಗೇಟ್ಸು ಯಾವುದ್ಯಾವುದು? ಆಲ್ ಡಿಜಿಟಲ್ ಸಿಸ್ಟಮ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಬೈ ಬೇಸಿಕ್ ಗೇಟ್ಸ್. ಪ್ರತಿಯೊಂದು ಡಿಜಿಟಲ್ ಸಿಸ್ಟಮು ಇವತ್ತು ಕನ್ಸ್ಟ್ರಕ್ಟೆಡ್ ಆಗಿದೆ ಅಂದರೆ ಅದು ಬೇಸಿಕ್ ಗೇಟ್ ಮುಖಾಂತರ. ಆ ಬೇಸಿಕ್ ಗೇಟ್ಸ್ ಯಾವುದ್ಯಾವುದು? ಆ್ಯಂಡ್ ಗೇಟು, ಆರ್ ಗೇಟು ಅಥವಾ ನಾಟ್ ಗೇಟು. ಈ ಬೇಸಿಕ್ ಗೇಟ್ಸ್ ಮುಖಾಂತರ ನಾವು ಡಿಜಿಟಲ್ ಆಪ್ರೇಷನ್ನ ಮಾಡ್ತೀವಿ. ಸೊ let's understand first AND gate. AND gate has 2 or more input signal and produce only one output signal. AND gate ಅಲ್ಲಿ ಎರಡು ಒಂದಂತೂ ಪಾಸ್ ಮಾಡೋಕ್ಕಾಗಲ್ಲ, 2 ಇನ್ಪುಟ್ನ ಪಾಸ್ ಮಾಡಬೇಕು. 2ಕ್ಕಿಂತ ಜಾಸ್ತಿ ಇನ್ಪುಟ್ನ ಪಾಸ್ ಮಾಡ್ಬೋದು. ಆವಾಗ ನಮಗೆ ಸಿಂಗಲ್ ಔಟ್ಪುಟ್ ಬರುತ್ತೆ. either ಟ್ರೂ ಆರ್ ಫಾಲ್ಸ್ ಅನ್ನೋದನ್ನು ನಾವು ಅನಲೈಸ್ ಮಾಡ್ಕೊಳ್ಬೋದು. ಸೊ ಅದರ ಕೆಲವೊಂದು ಪ್ರಿನ್ಸಿಪಲ್ಸ್ನ ಅರ್ಥ ಮಾಡ್ಕೊಳ್ಳಿ. ಆಲ್ ದಿ ಇನ್ಪುಟ್ಸ್ ಆರ್ ಹೈ, ದ ಔಟ್ಪುಟ್ ಇಸ್ ಆಲ್ಸೋ ಹೈ. ಅಂದರೆ ಇಲ್ಲಿ ಎರಡೂ ಕಂಡೀಷನ್ ಟ್ರೂ ಇದ್ದಾಗ ನಮಗೆ ಔಟ್ಪುಟ್ಟು ಟ್ರೂ ಇರುತ್ತೆ. ಯಾವುದರಲ್ಲಿ? ಲಾಜಿಕ್ ಆ್ಯಂಡ್ ಗೇಟ್ ಪ್ರಿನ್ಸಿಪಲ್. ಎರಡೂ ಸಮವಾಗಿದ್ದು, ಎರಡೂ ಕಂಡೀಷನ್ ಹೈ ಇದ್ದು ಅಥವಾ ಎರಡೂ ಕಂಡೀಷನ್ ಟ್ರೂ ಇದ್ದರೆ ನಮಗೆ ಔಟ್ಪುಟ್ಟು ಟ್ರೂ ಬರುತ್ತೆ. ಅಥವಾ ಯಾವುದಾದ್ರೂ ಒಂದು ಕಂಡೀಷನು ಫಾಲ್ಸ್ ಆಯಿತು ಅಥವಾ ಲೋ ಆಯ್ತಂದ್ರು, ಅಥವಾ ಎರಡೂ ಕಂಡೀಷನ್ ಲೋ ಆದ್ರೂ ನಮ್ಗೆ ಔಟ್ಪುಟ್ಟು ಲೋ ಬರುತ್ತೆ. ಸೊ ಅದರ್ವೈಸ್ ದ ಔಟ್ಪುಟ್ ಈಸ್ ಲೋ. ಇಫ್ ಎನಿ ಒನ್ ಆರ್ ಮೋರ್ ಆಫ್ ದಿ ಇನ್ಪುಟ್ ಆರ್ ಲೋ, ಯಾವುದಾದ್ರೂ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಇನ್ಪುಟ್ ಕಮ್ಮಿ ಇದೆ, ಲೋ ಇದೆ, ಅಥವಾ ಎರಡೂ ಇನ್ಪುಟ್ ಲೋ ಇದೆ, ಆವಾಗ ನಮಗೆ ಔಟ್ಪುಟ್ ಗೇಟ್ಸು ಲೋ ಆಗುತ್ತೆ. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಆನ್ AND gate. AND gate symbol is represented in the manner of this. This is the symbol which you can called as an AND gate.
and it is represented by an operator dot. Logical truth table expression is represented y is equal to a dot b. Truth table a b ಅದರಲ್ಲಿ 4 ಇನ್ಪುಟ್ನ ಪಾಸ್ ಮಾಡಬಹುದು. ನೋಡಿ ಮಕ್ಕಳ, ಝೀರೋ ಅಂದರೆ ಲೋ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದೆ. ಎರಡೂ ಇನ್ಪುಟ್ ಲೋ ಇದ್ದರೆ ನಮ್ಗೆ ಔಟ್ಪುಟ್ ಲೋ ಬರುತ್ತೆ. ನೋಡಿ ನಮಗೆ ಇಲ್ಲಿ ಔಟ್ಪುಟ್ ಲೋ ಇದೆ. ಯಾವುದಾದ್ರೂ ಒಂದು ಇನ್ಪುಟ್ಟು ಲೋ ಇದ್ದು ಒಂದು ಇನ್ಪುಟ್ ಹೈ ಇದ್ದರೂ ಕೂಡ ನಮ್ಗೆ ಔಟ್ಪುಟ್ ಲೋ ಬರುತ್ತೆ. ಸೊ ಅದೇ ನೋಡಿ 0 1 0 1 0 0 ಅಂದ್ರೇನು, ಇಲ್ಲಿ ಯಾವುದಾದ್ರೂ ಒಂದು ಇನ್ಪುಟ್ ಲೋ ಆಯಿತು, ಔಟ್ಪುಟ್ ನಮಗೆ ಲೋನೇ ಬಂತು. ಇಲ್ಲಿ ಮತ್ತೊಂದು ನೀವು ನೋಡ್ಬೋದು, ನಮ್ಮ ಲಾಸ್ಟ್ ಕಂಡೀಷನ್ ಎರಡೂ ಇನ್ಪುಟ್ ಹೈ ಇದೆ, ನಮ್ಗೆ ಔಟ್ಪುಟ್ ಹೈನೇ ಬಂದಿದೆ. ಅಂದರೆ ಎರಡೂ ಇನ್ಪುಟ್ ಟ್ರೂ 1 1. ಸೊ ಔಟ್ಪುಟ್ is also true, that is high 1. ಸೊ ಇದರ ಅರ್ಥ ಏನು, ಯಾವುದಾದ್ರೂ ಎರಡು ಇನ್ಪುಟ್ಟು ಲೋ ಇದ್ದು ಅಥವಾ ಯಾವುದಾದ್ರೂ ಒಂದು ಇನ್ಪುಟ್ ಲೋ ಇದ್ದರೆ ನಮ್ಗೆ ಔಟ್ಪುಟ್ಟು ಲೋನೇ ಬರುತ್ತೆ. ಯಾವುದಾದ್ರೂ ಎರಡೂ ಇನ್ಪುಟ್ ಹೈ ಇದ್ದರೆ ಮಾತ್ರ ನಮ್ಗೆ ಔಟ್ಪುಟ್ ಹೈ ಬರುತ್ತೆ. ಸೊ ಆ ಥರ ವರ್ಕ್ ಮಾಡೋದು ಲಾಜಿಕ್ ಆ್ಯಂಡ್ ಗೇಟ್ ಪ್ರಿನ್ಸಿಪಲ್. ನಾವು ಲಾಜಿಕ್ ಆ್ಯಂಡ್ ಗೇಟ್ ಟ್ರೂತ್ ಟೇಬಲ್ನ ತಿಳ್ಕೊಳ್ಳೋಣ. ಇಟ್ ಈಸ್ ಎ ಟೇಬಲ್ ವಿಚ್ ರೆಪ್ರೆಸೆಂಟ್ ಇಟ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಲಾಜಿಕಲ್ ವೇರಿಯಬಲ್ಸ್ along with all possible results for the given combinational values. ಅಂದರೆ ಅರ್ಥ ಏನು, ಈ ಟೇಬಲಿಂದ ನಾವು ರೆಪ್ರೆಸೆಂಟ್ ಮಾಡುವಂಥ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಲಾಜಿಕಲ್ ವೇರಿಯಬಲ್ ಅಲಾಂಗ್ ವಿತ್ ಆಲ್ ಪಾಸಿಬಲ್ ರಿಸಲ್ಟ್ಸ್ ಫಾರ್ ದಿ ಗಿವನ್ ಕಾಂಬಿನೇಷನಲ್ ವ್ಯಾಲ್ಯೂಸ್. ನಾವು ಕೊಟ್ಟಿರೋವಂಥ ಕಾಂಬಿನೇಷನಲ್ ವ್ಯಾಲ್ಯೂಸ್ಗೆ ನಾವು ಒಂದೇ ಟ್ರೂತ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಅದರಲ್ಲಿ ಎಲ್ಲ ಪಾಸಿಬಲ್ ವ್ಯಾಲ್ಯೂಸು ಕೂಡ ನಾವು ಲಾಜಿಕಲ್ ವೇರಿಯಬಲ್ಸ್ ಮುಖಾಂತರ ಪಾಸ್ ಮಾಡ್ತೀವಿ ಮತ್ತು ರಿಸಲ್ಟ್ ನಮಗೆ ಕಾಂಬಿನೇಷನಲ್ ವ್ಯಾಲ್ಯೂಸ್ ಮುಖಾಂತರ ನಮಗೆ ಔಟ್ಪುಟ್ ಬರುತ್ತೆ. ಮತ್ತು ಇದ್ರ ಪಿನ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ನೀವು ನೋಡಬಹುದು 1 2 ನೋಡಿ 1 2 ಎರಡು ಗೇಟ್ಸ್ನ ಮತ್ತೊಂದು ಥರ್ಡ್ ಗೇಟ್ಗೆ ಕನೆಕ್ಟ್ ಆಗಿದೆ ಔಟ್ಪುಟ್ಟು. ಇನ್ಪುಟ್ 2 ಗೇಟ್ ಕನೆಕ್ಟ್ ಆದರೆ ಔಟ್ಪುಟ್ಟು ಥರ್ಡ್ ಗೇಟಿಗೆ ಕನೆಕ್ಟ್ ಆಗಿದೆ. ಅದೇ ಥರ 4th 5th ಇನ್ಪುಟ್ಟು 6th ಔಟ್ಪುಟ್ಗೆ ಕನೆಕ್ಟ್ ಆಗಿದೆ. ಒಂದು ನ್ಯೂಟ್ರಲ್ ಇದೆ. ಅದೇ ಥರ IC 7408 ಇಲ್ಲಿ ವೋಲ್ಟ್ 14 ವೋಲ್ಟಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಮತ್ತೆ ಇಲ್ಲಿ 13 12 ಇನ್ಪುಟ್ ಆದರೆ 11 ಔಟ್ಪುಟ್. ಸೊ ಇಲ್ಲಿ ಈ ಆ್ಯಂಡ್ ಗೇಟ್ ಪ್ರಿನ್ಸಿಪಲ್ ವೇರ್ ಯು ಕ್ಯಾನ್ ಸಿ ದ ಬೋತ್ ದಿ ಇನ್ಪುಟ್ಸ್ ಆರ್ ಟ್ರೂ, ದೆನ್ ಓನ್ಲಿ ದ ಔಟ್ಪುಟ್ ವಿಲ್ ಬಿ ಟ್ರೂ. ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಆರ್ ಲೋ, ದ ಔಟ್ಪುಟ್ ಈಸ್ ಲೋ. ದಿಸ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಆ್ಯಂಡ್ ಗೇಟ್. ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ಆ್ಯಂಡ್ ಗೇಟ್? AND gate is commonly used to enable the passage of signals from one point to another point, another certain point, and it disable the passage of message or signal to other times. And it enable to passage only if two gates are commonly using or commonly passing the data or a signal from one point to another point of certain timings, while and it is disable the passage of signal to the other time. So ಯಾವ ಟೈಮಲ್ಲಿ ಎರಡೂ ಕನೆಕ್ಷನ್ ಇರುತ್ತೋ ಆ ಟೈಮಲ್ಲಿ ಮಾತ್ರ ಸಿಗ್ನಲ್ ಪಾಸ್ ಆಗುತ್ತೆ. ಅಕಸ್ಮಾತ್ ಯಾವುದಾದ್ರೂ ಒಂದು ಡಿಸೇಬಲ್ ಆದರೂ ನಾವು ಕನೆಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ವಿ ಕಾಂಟ್ ಏಬಲ್ ಟು ಪಾಸ್ ದ ಸಿಗ್ನಲ್, ದ ಡಿಸೇಬಲ್ ದ ಪ್ಯಾಸೇಜ್ ಆಫ್ ದಿ ಸಿಗ್ನಲ್ ಟು ದಿ ಅದರ್ ಟೈಮ್ಸ್. ಸೊ ಲೈಕ್ ದಿಸ್ the AND gate will be work. So here an AND gate is nothing but the gates where two or more input signal produce only one input output signal, and when the inputs are high then the outputs are high, and otherwise the output is low. If any one or more input are low, then the output will be low. This is the principle behind the AND gate. So ಇಲ್ಲಿ hope you have understand the logical symbol, you have understand the logical expression, and you can see this is the truth table where you can observe both the inputs are low,
the output is low, and any one of the input, see input A is low, B is high, the output we got as low only. Input A is high, B is low, the output we get is low only. And input A is high, the input B is high, both the inputs are high, the output is high only. So like this, if any one of the input are low, the output is low only, or both the inputs are low, the output is low only. If both the inputs are high, the output is high. This is the principle behind the AND gate, and the truth table behind the AND gate represent all the possible values of logical variables along with the possible results of given combinational logical values. So here it is the table where you can represent all the possible values of logical variables along with all possible results for a given combinational values. So this is the pin diagram, how we can see this is the IC which we will use, 7408 IC will be the use for to construct the AND gate, and here this is the timing diagram for 2 input AND gate. So what will be the application? Application of the AND gate is commonly used to enable and passage of a signal from one point to another to certain times and disable the passage of signal at other times. So it only enable the passage of signal when one point to another point on certain times only, when both the signals are passing. Otherwise it disable the passage of signal to other time. So in this concept we can understand AND gate, truth table of AND gate, logic gate, what do you mean by logic gate, and how does logic gate principles will be work. Hope you have understand. Thank you. We will meet in the next session where we understand the concept of some other gates.